ಸಿಟಿ ಬೆಳಗಾವಿ ಧಾರವಾಡ ಗದಗ ಬಾಗಲಕೋಟೆ ಮಾರ್ಗದಲ್ಲಿ ಪೊಲೀಸರು ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಿದ್ದಾರೆ. ಇಡೀ ರಾತ್ರಿ ಸಿಟಿ ರವಿಗೆ ಜಾಗರಣೆಯನ್ನ ಮಾಡಿಸಿದ್ದಾರೆ ಪೊಲೀಸರು. ಖಾನಾಪುರದಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಬೆಳಗಾವಿ ಖಾನಾಪುರದಿಂದ ಸಿಟಿ ರವಿ ಅವರನ್ನ ಪೊಲೀಸರು ಕರೆತರ್ತಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸೋರಿದ್ದಾರೆ ಪೊಲೀಸರು. ಇನ್ನ ಸ್ಟೇಷನ್ ಒಳಗೆ ಬಿಡದೇ ಇದ್ದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಬಲಿಗರು. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಖಾನಾಪುರದಿಂದ ಸಿಟಿ ರವಿ ಅವರನ್ನ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ. ಸಚಿವೆಗೆ ನಿಂದನೆ ಆರೋಪದಡಿ ಸಿಟಿ ರವಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸೋರಿದ್ದಾರೆ ಸಿಟಿ ರವಿ ಅವರನ್ನ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸೋರಿದ್ದಾರೆ. ಹೀಗಾಗಿ ಅವರನ್ನ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸಚಿವೆಗೆ ನಿಂದನೆ ಆರೋಪದಲ್ಲಿ ಸಿಟಿ ರವಿ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರಲಾಗ್ತಾ ಇದೆ. ಖಾನಾಪುರ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮವೇ ನಡೆದಿದೆ. ಈ ವೇಳೆ ಸಿಟಿ ರವಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ ನಂತರ ಹೈ ಡ್ರಾಮಾ ಅಲ್ಲಿ ಆಗಿದೆ. ಬೆಂಗಳೂರಿಗೆ ಕರೆತರುವ ವೇಳೆ ತಳ್ಳಾಟ ನೂಕಾಟ ಅಲ್ಲಿ ಸಂಭವಿಸಿದೆ. ಸಿಟಿ ರವಿ ಹೊತ್ತು ವಾಹನದಲ್ಲಿ ಪೊಲೀಸರು ಹಾಕಿದ್ದಾರೆ. ರವಿ ಅವರನ್ನ ಕರೆದುಕೊಂಡು ಬರುವಾಗ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುವಾಗ ಮಾರ್ಗ ಬದಲಾವಣೆ ಮಾಡಿದ್ದಾರೆ. ಅವರನ್ನ ನಾರ್ಮಲ್ ರೂಟಲ್ಲಿ ಕರ್ಕೊ ಬರ್ದಿರ ಅವ್ರನ್ನ ಇಡೀ ರಾತ್ರಿ ಜಾಗರಣೆ ಮಾಡಿಸಿ ಅವರನ್ನ ಸುತ್ತಾಡಿಸಿದ್ದಾರೆ ಅನ್ನುವಂತಹ ಆರೋಪ ಇರೋದು. ಖಾನಾಪುರದಿಂದ ಬೆಂಗಳೂರಿಗೆ ಕರೆತರುವ ವೇಳೆ ಮಾರ್ಗ ಬದಲಾವಣೆಯನ್ನ ಮಾಡಿದ್ದಾರೆ. ಇನ್ನ ಇಡೀ ರಾತ್ರಿ ಅವರನ್ನ ಜಾಗರಣೆ ಮಾಡಿಸಿದ್ದಾರೆ. ಬೆಳಗಾವಿಯನ್ನ ಸುತ್ತಾಡಿಸಿದ್ದಾರೆ. ಹೀಗಾಗಿ ಸಿಟಿ ರವಿ ಇನ್ನ ಪೊಲೀಸರ ವರ್ತನೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರೆ ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು. ನಾನು ಎಲ್ಲಿ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ನೀವು ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡೋಕ್ಕೆ. ನನಗೆ ಇಂಜುರಿ ಆದ್ಮೇಲೆ 3-3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ. ನೀವು 3:30 ಗಂಟೆ ಮೇಲೆ ಫಸ್ಟ್ ಏಡ್ ಮಾಡಿದ್ದೀರಿ. ನಾನೇನು ಕ್ರಿಮಿನಲ್, ನಾನೇನು ಟೆರರಿಸ್ಟ್? ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ? ಯಾವ ಅನ್ನ ನಿಮಗೆ ಕಾಕಿ ಬಟ್ಟೆಗೆ ಒಂದು ಮರ್ಯಾದೆ ಇರಲಿ, ಕಾನೂನಿಗೆ ಒಂದು ಮರ್ಯಾದೆ ಇರಲಿ. ನೀವು ನನ್ನ ಮಾಡಬೇಕಾದ್ರೆ ಮಾಡಿ, ಎನ್ಕೌಂಟರ್ ಮಾಡ್ತೀರಾ ಮಾಡಿ, ಏನ್ ಮಾಡ್ತೀರಿ ಮಾಡಿ, ಮಾಡ್ರಿ ಮಾಡಿ ನೀವೇನ್ ಮಾಡ್ತೀರಿ ಮಾಡಿ, ನೀವು ಎನ್ಕೌಂಟರ್ ಮಾಡಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಎನ್ಕೌಂಟರ್ ಮಾಡಿ ಮಾಡಿ. ಯಾವ ನಿಮ್ಗೆ ಆದೇಶ ಮಾಡ್ತಾ ಇದ್ದಾನಲ್ಲ, ಗಳಿಗೆ ಫೋನ್ ಮಾಡಿ ಅವನು ಬರ್ಲಿ, ಇಲ್ಲಿಗೆ ಅವನು ಬರ್ಲಿ. ನನ್ನನ್ನು ಅರೆಸ್ಟ್ ಮಾಡಿದಾನ, ಯಾವ ಕೇಸಿಗೆ ಅರೆಸ್ಟ್ ಮಾಡಿದಾನೆ ಹೇಳಿ. ನನ್ನನ್ನು ಅರೆಸ್ಟ್ ಮಾಡಿದಾನ, ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಯಾವ ಸ್ಟೇಷನ್ ಕಾನೂನಿಗೆ ಗೊತ್ತಿಲ್ಲ. ನಿಮ್ ಕಾಕಿ ಬಟ್ಟೆ ತಕ್ಕಂತೆ ನಡ್ಕೊತಾ ಇದ್ದೀರಿ ನೀವು. ಅಲ್ಲ ಸರ್, ಗದಗ, ಧಾರವಾಡ, ಸೌದತ್ತಿ, ರಾಮದುರ್ಗ ಏನ್ ಸರ್? ನನ್ನನ್ನ ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಪಡಿತು ಮಾಡಲಿಲ್ಲ, ನನಗೆ ನನ್ನ ಕಸ್ಟಡಿಗೆ ತಗೊಂಡಿಲ್ಲ. ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದಾರೆ, ನನ್ನ 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 ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದಾರೆ. ರವಿ ಅವರ ಆಕ್ರೋಶದ ಮಾತುಗಳು, ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚನ್ನ ನಡೆಸಿದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕಾದ್ರೆ ಅಂದ್ರೆ ಇಡೀ ರಾತ್ರಿ ನನ್ನನ್ನ ಅಲ್ಲಿ ಸುತ್ತಾಡಿಸ್ತಿದ್ದಾರೆ, ಇಡೀ ಬೆಳಗಾವಿಯನ್ನ ಸುತ್ತಾಡಿಸ್ತಾ ಇದ್ದಾರೆ, ನನ್ನನ್ನ ಎನ್ಕೌಂಟರ್ ನೀವು ಮಾಡೋದಾದ್ರೆ ಮಾಡಬೇಡಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ MLC ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಮಾನವೀಯತೆ ಇಲ್ಲದೆ, ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ, ರಾತ್ರಿಡೀ ಸುತ್ತಿಸ್ತಾ, ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. 35 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ವಿದ್ಯಾರ್ಥಿ ದಶೆಯಿಂದಲೂ ನಾನು ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸಿಕೊಂಡು ಬಂದವನು. 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ತಾನಾಸಾಹಿ
ಮನಸ್ಥಿತಿ ಇದೆ, ತಾನಾಸಾಯಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನೋಡಿ, ನೀವೇ ನೋಡಿದಿರಿ, ಖಾನಾಪುರದಿಂದ ಎಲ್ಲೆಲ್ಲಿ ಕತ್ಕೊಂಡು ಬಂದು ಎಲ್ಲೆಲ್ಲಿ ಸುತ್ತಿ, ಸವದತ್ತಿಯಲ್ಲಿದೆ, ರಾಮದುರ್ಗ ಎಲ್ಲಿದೆ, ಧಾರವಾಡದ ಆ ರೋಡಿಂದ ಕರ್ಕೊಂಡು ಬಂದು ಇಲ್ಲಿ ಸುತ್ತಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಮೇಲಿಂದ ನಾನೇನಿಲ್ಲ, ಮೇಲಿಂದ ಕಾಲಕ್ಕೆ ಇವ್ರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ. ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವ್ರು ನಡ್ಕೊಳ್ತಿದ್ದಾರೆ. ಇವರು ಅಸಹಾಯಕರಾಗಿದ್ದಾರೆ. ನೋಡಿ, ನಾನು ಸದನಕ್ಕೆ ಬಂದವನು, ನಾನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು. ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು. ನನ್ನ ಕೇರ್ ಟೇಕರು ನಮ್ಮ ಸಭಾಪತಿ, ನಮ್ಮ ಕೇರ್ ಟೇಕರು. ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರ್ಲಿಕ್ಕೆ ಬಿಡದೆ ಒಂದು ರೀತಿನಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವರು ದುರುದ್ದೇಶ ಇದ್ದಂಗಿದೆ. ಇದು ಒಂದು ಷಡ್ಯಂತ್ರದ ಭಾಗ. ಈ ಷಡ್ಯಂತ್ರ ಈಗ ನಾನು ಹೌಸ್ ಒಳಗೆ ಏನು ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಬೇಕಾದವರು ಸಭಾಪತಿ, ಕಸ್ಟೋಡಿಯನ್ ಸಭಾಪತಿ. ಏನಾಗಿದೆ, ಅವ್ರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನ ಹೇಳಬೇಕಾದವರು. ಅವ್ರು ರೂಲಿಂಗ್ ಕೊಟ್ಟರು. ರೂಲಿಂಗ್ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳ ನಡವಳಿಕೆ ಹೆಂಗಿತ್ತು ಅನ್ನೋದನ್ನು ನೀವು ಗಮನಿಸಿದಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡವಳಿಕೆ ಹೇಗಿತ್ತು ಅನ್ನೋದು ಗಮನಿಸಿದಿರಿ. ಸಾರ್ವಜನಿಕವಾಗಿ ಥ್ರೆಟ್ ಮಾಡಿದ್ರು, ಸಾರ್ವಜನಿಕವಾಗಿಯೇ ಕೊಲೆ ಮಾಡುವಂತ ಬೆದರಿಕೆ ಹಾಕಿದ್ರು. 3 ಬಾರಿ ಸುವರ್ಣಸೌಧದ ಆವರಣದಲ್ಲೇನೆ ಅಟ್ಯಾಕ್ ನಡೀತು. ಇದೆಲ್ಲದನ್ನು ಕೂಡ ರೈಟಿಂಗ್ಸ್ ನಲ್ಲಿ ನಾನು ಸಭಾಪತಿಗಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಂದ ಎಂಡಾರ್ಸ್ಮೆಂಟ್ ತಗೊಂಡಿದ್ದೀವಿ, ರೈಟಿಂಗ್ಸ್ ನಲ್ಲಿ ಕೊಟ್ಟು. ಇದಾದ ನಂತರ ಖಾನಾಪುರ ಸ್ಟೇಷನ್ ನಲ್ಲಿ ನಾವು FIR ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ರೈಟಿಂಗ್ಸ್ ನಲ್ಲಿ ಕೊಟ್ಟಿದ್ದೀವಿ. ಕೊಟ್ಟ ನಂತರನೂ ಕೂಡ FIR ಆಗಲಿಲ್ಲ. ಯಾವುದೇ ಸ್ಟೇಷನಿಗೆ ದೂರು ಕೊಟ್ಟರೆ 0 FIR ಮಾಡಬೇಕು ಅವರಲ್ಲಿ. ಅಲ್ಲಿಂದ ಕನ್ಸರ್ನ್ ಸ್ಟೇಷನ್ಗೆ ಕಳಿಸ್ಕೊಡ್ಬೇಕು ಅವರು. ಅದನ್ನು ನಾನು ಕೊಟ್ಟ ದೂರನ್ನ FIR ಮಾಡ್ದಲೇನೆ ಕೇವಲ ಹಿಂಬರಹನ ಮಾತ್ರ ನಾನು ಇಲ್ಲಿ ಹೋದ ನಂತರ ಹಿಂಬರಹನ ಜೊತೆಗಿದ್ದ ವಕೀಲರಿಗೆ ಕೊಟ್ಟಿದ್ದಾರೆ. ಇದು ಸರ್ವಾಧಿಕಾರಿ ಮನಸ್ಥಿತಿ ಇರುವಂತ ಕಡೆಗೆ ಮಾತ್ರ ಸಾಧ್ಯ. ಎಲ್ಲಿದೆ ಇಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ನನ್ನ ಹಕ್ಕಿನ ಚ್ಯುತಿಯಾಗಿದೆ. ಈ ತರ ತಾನಾಸಾಹಿ ಬಹಳ ಕಾಲ ನಡೆಯಲ್ಲ. ನಾನು ಹೋರಾಟದಿಂದ ಬಂದವನು, ಹೋರಾಟದ ಮೂಲಕನೇ ಎದುರಿಸ್ತೀನಿ. ನಾನು ದೂರಿನಲ್ಲಿ ಕಾಣಿಸಿದ್ದೀನಿ. ಅದರ ಕಾಪಿ ನಿಮಗೆ ಕಳಿಸ್ಕೊಡ್ತೀನಿ. ಭಾಳ ಜನರಿದ್ದಾರೆ, ಎಲ್ಲ ಕಾಪಿ ಕಳಿಸ್ಕೊಡ್ತೀನಿ. ಇದು ನನಗನ್ಸೋದು ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಯಾವ ಉದ್ದೇಶಕ್ಕೆ ಏನು ಅಂತ ಗೊತ್ತಿಲ್ಲ. ಈ ಮೂಲಕ ನನ್ನ ಆತ್ಮಸ್ಥೈರ್ಯಕ್ಕೂ